ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ತೀವ್ರತರನಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಾಗಿದ್ರೆ ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ದಿನಾಂಕ ಸಮಯ ಘೋಷಣೆ ಮಾಡಿದೆ. ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿದ್ದಾರೆ ಸಾರಿಗೆ ನೌಕರರು. ಈ ಮೂಲಕ ಮತ್ತೆ ಸರ್ಕಾರದ ವಿರುದ್ಧ ನೌಕರರು ಸಿಡಿದೆದ್ದಿದ್ದಾರೆ. ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಬಸ್ಗಳ ಮೂಲಕ ಊರಿಗೆ ಹೋಗುವಂತವರು ಬರುವಂತವರು ಸದ್ಯ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಯಾಕಂದ್ರೆ ಸಮರ್ಪಕವಾಗಿ ಬಸ್ಗಳು ಸಿಗದೇ ಇರಬಹುದು, ಭಾರಿ ತೊಂದರೆ ಆಗಬಹುದು. ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಿಂಗಾಗಿ ಸಾರಿಗೆ ಸಂಚಾರ ಸ್ತಬ್ಧ ಆದರೂ ಆಗಬಹುದು. ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಬೇರೆ ಮಾಡಿದ್ದಾರೆ ಸಾರಿಗೆ ನೌಕರರು. ದಿನಾಂಕ ಸಮಯ ಘೋಷಣೆ ಮಾಡದೆ ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿರುವಂತದ್ದು ಸಾರಿಗೆ ನೌಕರರು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ತೀವ್ರತರನಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಾಗಿದ್ರೆ ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ದಿನಾಂಕ ಸಮಯ ಘೋಷಣೆ ಮಾಡಿದೆ. ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿದ್ದಾರೆ ಸಾರಿಗೆ ನೌಕರರು. ಈ ಮೂಲಕ ಮತ್ತೆ ಸರ್ಕಾರದ ವಿರುದ್ಧ ನೌಕರರು ಸಿಡಿದೆದ್ದಿದ್ದಾರೆ. ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಬಸ್ಗಳ ಮೂಲಕ ಊರಿಗೆ ಹೋಗುವಂತವರು ಬರುವಂತವರು ಸದ್ಯ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಯಾಕಂದ್ರೆ ಸಮರ್ಪಕವಾಗಿ ಬಸ್ಗಳು ಸಿಗದೇ ಇರಬಹುದು, ಭಾರಿ ತೊಂದರೆ ಆಗಬಹುದು. ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಿಂಗಾಗಿ ಸಾರಿಗೆ ಸಂಚಾರ ಸ್ತಬ್ಧ ಆದರೂ ಆಗಬಹುದು. ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಬೇರೆ ಮಾಡಿದ್ದಾರೆ ಸಾರಿಗೆ ನೌಕರರು. ದಿನಾಂಕ ಸಮಯ ಘೋಷಣೆ ಮಾಡದೆ ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿರುವಂತದ್ದು ಸಾರಿಗೆ ನೌಕರರು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ತೀವ್ರತರನಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಾಗಿದ್ರೆ ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ದಿನಾಂಕ ಸಮಯ ಘೋಷಣೆ ಮಾಡಿದೆ. ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿದ್ದಾರೆ ಸಾರಿಗೆ ನೌಕರರು. ಈ ಮೂಲಕ ಮತ್ತೆ ಸರ್ಕಾರದ ವಿರುದ್ಧ ನೌಕರರು ಸಿಡಿದೆದ್ದಿದ್ದಾರೆ. ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಬಸ್ಗಳ ಮೂಲಕ ಊರಿಗೆ ಹೋಗುವಂತವರು ಬರುವಂತವರು ಸದ್ಯ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಯಾಕಂದ್ರೆ ಸಮರ್ಪಕವಾಗಿ ಬಸ್ಗಳು ಸಿಗದೇ ಇರಬಹುದು, ಭಾರಿ ತೊಂದರೆ ಆಗಬಹುದು. ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಿಂಗಾಗಿ ಸಾರಿಗೆ ಸಂಚಾರ ಸ್ತಬ್ಧ ಆದರೂ ಆಗಬಹುದು. ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಬೇರೆ ಮಾಡಿದ್ದಾರೆ ಸಾರಿಗೆ ನೌಕರರು. ದಿನಾಂಕ ಸಮಯ ಘೋಷಣೆ ಮಾಡದೆ ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿರುವಂತದ್ದು ಸಾರಿಗೆ ನೌಕರರು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ತೀವ್ರತರನಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಾಗಿದ್ರೆ ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ದಿನಾಂಕ ಸಮಯ ಘೋಷಣೆ ಮಾಡಿದೆ. ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿದ್ದಾರೆ ಸಾರಿಗೆ ನೌಕರರು. ಈ ಮೂಲಕ ಮತ್ತೆ ಸರ್ಕಾರದ ವಿರುದ್ಧ ನೌಕರರು ಸಿಡಿದೆದ್ದಿದ್ದಾರೆ. ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಬಸ್ಗಳ ಮೂಲಕ ಊರಿಗೆ ಹೋಗುವಂತವರು ಬರುವಂತವರು ಸದ್ಯ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಯಾಕಂದ್ರೆ ಸಮರ್ಪಕವಾಗಿ ಬಸ್ಗಳು ಸಿಗದೇ ಇರಬಹುದು, ಭಾರಿ ತೊಂದರೆ ಆಗಬಹುದು.
ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಿಂಗಾಗಿ ಸಾರಿಗೆ ಸಂಚಾರ ಸ್ತಬ್ಧ ಆದರೂ ಆಗಬಹುದು. ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಬೇರೆ ಮಾಡಿದ್ದಾರೆ ಸಾರಿಗೆ ನೌಕರರು. ದಿನಾಂಕ ಸಮಯ ಘೋಷಣೆ ಮಾಡದೆ ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿರುವಂತದ್ದು ಸಾರಿಗೆ ನೌಕರರು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ತೀವ್ರತರನಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಾಗಿದ್ರೆ ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ದಿನಾಂಕ ಸಮಯ ಘೋಷಣೆ ಮಾಡಿದೆ. ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿದ್ದಾರೆ ಸಾರಿಗೆ ನೌಕರರು. ಈ ಮೂಲಕ ಮತ್ತೆ ಸರ್ಕಾರದ ವಿರುದ್ಧ ನೌಕರರು ಸಿಡಿದೆದ್ದಿದ್ದಾರೆ. ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಬಸ್ಗಳ ಮೂಲಕ ಊರಿಗೆ ಹೋಗುವಂತವರು ಬರುವಂತವರು ಸದ್ಯ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಒಳ್ಳೆಯದು. ಯಾಕಂದ್ರೆ ಸಮರ್ಪಕವಾಗಿ ಬಸ್ಗಳು ಸಿಗದೇ ಇರಬಹುದು, ಭಾರಿ ತೊಂದರೆ ಆಗಬಹುದು. ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಿಂಗಾಗಿ ಸಾರಿಗೆ ಸಂಚಾರ ಸ್ತಬ್ಧ ಆದರೂ ಆಗಬಹುದು. ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಬೇರೆ ಮಾಡಿದ್ದಾರೆ ಸಾರಿಗೆ ನೌಕರರು. ದಿನಾಂಕ ಸಮಯ ಘೋಷಣೆ ಮಾಡದೆ ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿರುವಂತದ್ದು ಸಾರಿಗೆ ನೌಕರರು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ತೀವ್ರತರನಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಾಗಿದ್ರೆ ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ದಿನಾಂಕ ಸಮಯ ಘೋಷಣೆ ಮಾಡಿದೆ. ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿದ್ದಾರೆ ಸಾರಿಗೆ ನೌಕರರು. ಈ ಮೂಲಕ ಮತ್ತೆ ಸರ್ಕಾರದ ವಿರುದ್ಧ ನೌಕರರು ಸಿಡಿದೆದ್ದಿದ್ದಾರೆ. ಸಾರಿಗೆ ಸಂಚಾರ ರಾಜ್ಯದಾದ್ಯಂತ ಸ್ತಬ್ಧವಾಗುತ್ತಾ? ಬಸ್ಗಳ ಮೂಲಕ ಊರಿಗೆ ಹೋಗುವಂತವರು ಬರುವಂತವರು ಸದ್ಯ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಒಳ್ಳೆಯದು. ಯಾಕಂದ್ರೆ ಸಮರ್ಪಕವಾಗಿ ಬಸ್ಗಳು ಸಿಗದೇ ಇರಬಹುದು, ಭಾರಿ ತೊಂದರೆ ಆಗಬಹುದು. ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಿಂಗಾಗಿ ಸಾರಿಗೆ ಸಂಚಾರ ಸ್ತಬ್ಧ ಆದರೂ ಆಗಬಹುದು. ಇವತ್ತಿನಿಂದ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಬೇರೆ ಮಾಡಿದ್ದಾರೆ ಸಾರಿಗೆ ನೌಕರರು. ದಿನಾಂಕ ಸಮಯ ಘೋಷಣೆ ಮಾಡದೆ ಸಾರಿಗೆ ಬಂದ್ಗೆ ಪ್ಲಾನ್ ಮಾಡಿರುವಂತದ್ದು ಸಾರಿಗೆ ನೌಕರರು.